ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸವಾಗಿ ಬಂದಿದೆ. ಅಧಿಕ ಮಾಸ ತುಂಬ ವೈಶಿಷ್ಟ್ಯಪೂರ್ಣವಾದದ್ದು. ನಾವು ಈ ಮಾಸದಲ್ಲಿ ಯಾಕೆ ಇಷ್ಟೊಂದು ಮಹತ್ವವನ್ನು ಹೊಂದಿದೆ ಮತ್ತು ಏನೇನು ದಾನವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ದಾನ ಕೂಡ ಪ್ರತಿಯೊಂದು ಕರ್ಮ ಕೂಡ ಜ್ಞಾನಪೂರ್ವಕವಾಗಿ ಮಾಡಬೇಕು. ಅದರಿಂದನೇ ನಮಗೆ ಫಲ ಕೊಡೋದು. ಜ್ಞಾನಹೀನವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಫಲ ಸಿಗೋದಿಲ್ಲ. ಸರಿಯಾದ ರೀತಿಯಲ್ಲಿ ನಾವು ತಿಳಿದು ಮಾಡಬೇಕು. ಅಧಿಕ ಮಾಸ ಯಾಕೆ ಇಷ್ಟೊಂದು ಶ್ರೇಷ್ಠ ಅನ್ನೋದನ್ನು ನೋಡೋಣ. ಒಮ್ಮೆ ನಾರದರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವಿಷ್ಣುವನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಭೂಲೋಕದಲ್ಲಿ ಜನರು ತುಂಬ ಕಷ್ಟವನ್ನು ಪಡ್ತಿದ್ದಾರೆ. ಆದಿವ್ಯಾಧಿಗಳು, ಬಡತನ, ಸಂತಾನಹೀನತೆ, ವಿವಾಹ ಇಲ್ಲದೆ ಇರೋದು, ಹೀಗೆ ಅನೇಕ ರೀತಿಯಿಂದ ಒಬ್ಬೊಬ್ಬರು ಒಂದೊಂದು ರೀತಿಯ ಚಿಂತೆಯಿಂದ ಇದ್ದಾರೆ. ಈ ಪಾಪಕರ್ಮಗಳಿಂದ ಈ ಕಷ್ಟಗಳು ಜನರಿಗೆ ಬರುತ್ತೆ. ಪಾಪಕರ್ಮಗಳು ಹೇಗೆ ತೊಡಸ್ಬೇಕು, ಹೋಗಿಸ್ಬೇಕು, ಜನರು ಪಾಪದಿಂದ ವಿಮುಕ್ತರಾಗಲು ಏನು ಮಾಡಬೇಕು ದಯಮಾಡಿ ನನಗೆ ತಿಳಿಸು ಅಂತ ಹೇಳಿ ನಾರದರು ಕೇಳ್ತಾರೆ. ಆವಾಗ ವಿಷ್ಣು ಹೇಳ್ತಾನೆ, ನಿನ್ನ ಈ ಕಾರುಣ್ಯಕ್ಕೆ ನಾನು ನಿನಗೊಂದು ರಹಸ್ಯವಾದ ಒಂದು ವಿಷಯವನ್ನು ಹೇಳ್ತೀನಿ, ಅದನ್ನು ಕೇಳು. ಅದರಿಂದ ಜನರಿಗೆ ಎಲ್ಲ ಪಾಪಕರ್ಮಗಳು ಪರಿಹಾರ ಆಗಿ ವೈಕುಂಠ ಲೋಕವೇ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ನಾರದರು ಅದನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ದಯಮಾಡಿ ನನಗಿದನ್ನು ತಿಳಿಸು ಅಂತ ಕೇಳಿದಾಗ ವಿಷ್ಣು ಹೇಳ್ತಾನೆ, ಒಂದು ಪುರುಷೋತ್ತಮ ಮಾಸ ಅಂತ ಇದೆ. ಆ ಮಾಸದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ತುಂಬ ವಿಶೇಷ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಆಗ ನಾರದರು ಚಕಿತರಾಗ್ತಾರೆ. ಸ್ವಾಮಿ, ಕೇಶವಾದಿ ನಾಮಗಳು ಇರ್ತಕ್ಕಂಥ ಮಾಸಗಳನ್ನ ನಾನು ನೋಡಿದ್ದೀನಿ, ಇದ್ಯಾವುದು ಪುರುಷೋತ್ತಮ ಮಾಸ, ಇದನ್ನು ನಾನು ಕೇಳೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಸ್ವಾಮಿ ಹೇಳ್ತಾನೆ, ಹೌದು, ಪುರುಷೋತ್ತಮ ಮಾಸ ಅಂತ ಹೇಳಿ ಒಂದು ಇದೆ. ನಂದಗೋಕುಲದಲ್ಲಿ ನಂದಧ್ವಜದಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆ ಕ್ರೀಡೆಯನ್ನು ಮಾಡ್ತಾನೆ. ಆ ಗೋಪಿಕಾ ಸ್ತ್ರೀಯರ ಭಕ್ತಿಗೆ ಮೆಚ್ಚಿ ಅವರಿಗೆ ಒಂದು ಆನಂದ ಶಾಶ್ವತವಾಗಿ ಇರಲಿ ಅಂತ ಹೇಳಿ ಒಂದು ಲೋಕವನ್ನೇ ಸೃಷ್ಟಿ ಮಾಡ್ತಾನೆ. ಅದು ವೈಕುಂಠದ ಹತ್ರ ಇರ್ತಕ್ಕಂಥ ಲೋಕ. ಈ ಲೋಕಕ್ಕೆ ಗೋಲೋಕ ಅಂತ ಹೇಳಿ ಹೆಸರು. ಈ ಗೋಲೋಕದಲ್ಲಿ ಕೃಷ್ಣ ಸ್ವಯಂ ಪುರುಷೋತ್ತಮನಾಗಿ ತಾನು ವಿಹಾರ ಮಾಡ್ತಿರ್ತಾನೆ. ರಾಧಾ ನಾಮಕಳಾದಂಥ ಮಹಾಲಕ್ಷ್ಮೀ ದೇವಿ ಸ್ವತಃ ಕೃಷ್ಣನ ಪಕ್ಕದಲ್ಲೇ ಇರ್ತಾಳೆ ಮತ್ತು ಕೊಳಲಿನ ರೂಪದಲ್ಲಿ ಕೂಡ ಆಕೆನೇ ಇದ್ದಾಳೆ. ಇನ್ನು ಸುತ್ತ ಧ್ವಜದಲ್ಲಿ ಹೇಗೆ ಗೋಪಿಕಾ ಸ್ತ್ರೀಯರೆಲ್ಲ ಕ್ರೀಡೆಯನ್ನು ಮಾಡ್ತಾರೆ, ಭಗವಂತನನ್ನು ಆರಾಧನೆ ಮಾಡ್ತಾರೆ, ನರ್ತನಾದಿಗಳಿಂದ ಅವರಿಗೆ ಮೈ ಮರೆತು ಕೃಷ್ಣನನ್ನು ಭಕ್ತಿಯಿಂದ ಭಜಿಸ್ತಾರೆ. ಅದೇ ರೀತಿ ಗೋಲೋಕದಲ್ಲಿ ನಿತ್ಯವಾಗಿ ಭಗವಂತನನ್ನು ಭಜಿಸ್ತಿರ್ತಾರೆ. ಅಲ್ಲಿ ಪುರುಷೋತ್ತಮನೇ ನಿಯಾಮಕ ಅಂತ ಹೇಳ್ತಾರೆ. ಸರಿ, ಈ ಪುರುಷೋತ್ತಮ ಮಾಸ ಅಂತ ಯಾಕೆ ಹೆಸರು ಬಂತು ಅಂತ ನಾರದರು ಕೇಳಿದಾಗ ಹೇಳ್ತಾರೆ, ಒಮ್ಮೆ 3 ವರ್ಷಕ್ಕೊಮ್ಮೆ ಮಲಮಾಸ ಅಂತ ಬರುತ್ತೆ. ಈ ಎಲ್ಲ ಮಾಸಗಳಿಗೂ, ದಿನಗಳಿಗೆ, ನದಿಗಳಿಗೆ ಮತ್ತು ಭೂಮಿಗೆ, ಈ ಪ್ರತಿಯೊಂದು ನನ್ನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಿಮಿಷ, ಗಳಿಗೆ, ದಿನ, ವಾರ, ಮಾಸ, ವರ್ಷ, ಸಂವತ್ಸರ ಎಲ್ಲಕ್ಕೂ ನಿಯಾಮಕರಿದ್ದಾರೆ. ಪ್ರತಿಯೊಂದಕ್ಕೂ ನಿಯಾಮಕರಿದ್ದಾರೆ. ಈ 3 ವರ್ಷಕ್ಕೆ ಬರ್ತಕ್ಕಂಥ ಒಂದು ಮಾಸ ಮಲಮಾಸ ಅಂದರೆ ಆ ಮಾಸದಲ್ಲಿ ಯಾವುದೇ ಸಂಕ್ರಮಣ ನಡೆಯೋದಿಲ್ಲ. ಯಾವುದೇ ಸಂಕ್ರಮಣ ನಡೀದೇ ಇರತಕ್ಕಂಥ ಒಂದು ಮಾಸ ಬರುತ್ತೆ. ಅದಕ್ಕೆ ನಿಯಾಮಕರೇ ಇಲ್ಲ. ನಿಯಾಮಕರು ಇಲ್ಲದೆ ಇರತಕ್ಕಂಥ ಮಾಸವನ್ನು ಎಲ್ಲರೂ ಅವಹೇಳನ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಇದಕ್ಕೆ ನಿಯಾಮಕರಿಲ್ಲ, ಇಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮಗಳು ವ್ಯರ್ಥ, ಹಂಗಾಗಿ ನಾವೇನೂ ಕರ್ಮಗಳು ಮಾಡೋದಿಲ್ಲ, ಸ್ನಾನಾದಿಗಳು ಮಾಡೋದಿಲ್ಲ, ಇದು ನಮಗೆ ಫಲವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ತುಂಬ ಅವಹೇಳನ ಮಾಡ್ತಾರೆ ಆ ಮಾಸಕ್ಕೆ. ಅದು ಪರಿಯಾಗಿ ಅಳತ್ತೆ, ದುಃಖ ಪಡುತ್ತೆ. ಅಧಿಮಾಸದ ನಿಯಾಮಕ ತುಂಬ ಹಿಂಸೆ ಮಾಡ್ತಾನೆ. ನನಗೆ ಯಾರು ನಿಯಾಮಕರಿಲ್ಲ. ಈಗ ಒಂದು ಮನೆ ತಂದೆ ತಾಯಿ ಇಲ್ಲ, ಅನಾಥರು ಅಂದರೆ ಎಷ್ಟು ನಿಕೃಷ್ಟವಾಗಿ ನೋಡ್ತಾರೆ. ಅದೇ ರೀತಿಯಾಗಿ ಇದು ಒಂದು ರೀತಿ ಅನಾಥವಾದಂತಹ ಮಾಸ, ಎಲ್ಲರೂ ಅಷ್ಟೇ ನಿಕೃಷ್ಟದಿಂದ ನೋಡ್ತಾರೆ. ಆಗ ತುಂಬ ದುಃಖಿತನಾದಂತಹ ಅಧಿಮಾಸ ವೈಕುಂಠಕ್ಕೆ ಬಂದು ವಿಷ್ಣುವಿನ ಮುಂದೆ ನಿಂತು ಅವನು ರೋದನೆ ಮಾಡ್ತಾನೆ, ಮೂರ್ಛೆ ತಪ್ಪಿ ಬೀಳ್ತಾನೆ. ನನಗೆ ಸಾವನ್ನು ಕೊಡು, ನನಗೆ ಬೇಡ, ನನಗೆ ಈ ಮಾಸ ಬೇಡ, ನನಗೇನೂ ಬೇಡ ಅಂತ ಹೇಳಿ ವಿಧವಾಗಿ ರೋದನೆ ಮಾಡ್ತಾನೆ. ಆಗ ವಿಷ್ಣು ಆ ಅಧಿಮಾಸವನ್ನು ಕರ್ಕೊಂಡು ಗೋಲೋಕಕ್ಕೆ ಬರ್ತಾನೆ, ಪುರುಷೋತ್ತಮನ ಹತ್ರ ಬರ್ತಾನೆ. ಆ ವಜ್ರ ವೈಢೂರ್ಯಗಳಿಂದ ಆ ಲೋಕ ಗೋವುಗಳಿಂದ, ಗೋಪಿಕಾ ಸ್ತ್ರೀಯರಿಂದ ದೇದೀಪ್ಯಮಾನವಾಗಿ ದೀಪಗಳಿಂದ ಪ್ರಜ್ವಲಿಸ್ತಿರುತ್ತೆ. ಕಣ್ಣು ಕುಕ್ಕುವಷ್ಟು ಪ್ರಾಜ್ವಲ್ಯಮಾನವಾಗಿ ಆ ಲೋಕ ಇರತ್ತೆ. ವಿಷ್ಣುವಿನ ಜೊತೆ ಬರ್ತಿರ್ತಕ್ಕಂಥ ಅಧಿಮಾಸವನ್ನು ಪುರುಷೋತ್ತಮ ನೋಡ್ತಾನೆ ಒಳಗಡೆಯಿಂದ. ವಿಷ್ಣುವನ್ನು ಆದರದಿಂದ ಬರಮಾಡ್ಕೊಳ್ತಾನೆ. ವಿಷ್ಣು ಬೇರೆ ಅಲ್ಲ, ಪುರುಷೋತ್ತಮ ಬೇರೆ ಅಲ್ಲ. ಆ ಅವತಾರಗಳಿಗೆ ಭಿನ್ನ ಇಲ್ಲ, ಎಲ್ಲ ಒಂದೇ ರೂಪ. ಆದರೆ ಲೋಕ ವಿಡಂಬನೆಗೆ ಈ ರೀತಿ ನಟನೆಯನ್ನು ಮಾಡ್ತಾರೆ.
ಆಗ ವಿಷ್ಣುವನ್ನು ಸ್ವಾಗತ ಮಾಡ್ತಾನೆ ಪುರುಷೋತ್ತಮ. ಮಾಡಿ ಯಾಕೆ ಇವನು ದುಃಖಿತನಾಗಿದ್ದಾನೆ ಅಂತ ಹೇಳಿ ಕೇಳ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಇವನು ಅಧಿಮಾಸ ಮಲಮಾಸ ಅಂತ ಹೇಳಿ ಎಲ್ಲರಿಂದ ತಿರಸ್ಕೃತನಾಗಿದ್ದಾನೆ, ಅನಾಥ ನಾನು ಅಂತ ಹೇಳಿ ರೋದನೆ ಮಾಡ್ತಿದ್ದಾನೆ, ನನಗೆ ಸಾವು ಕೊಡು ಅಂತ ಹೇಳಿ. ಅದಕ್ಕೆ ನಿನ್ನ ಬಳಿ ನಾನು ಕರ್ಕೊಂಡು ಬಂದಿದ್ದೀನಿ, ನೀನು ಇದಕ್ಕೆ ನ್ಯಾಯವನ್ನು ಕೊಡು, ಪರಿಹಾರವನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ಪುರುಷೋತ್ತಮ ನಾಮಕ ಪರಮಾತ್ಮ ಹೇಳ್ತಾನೆ, ಇಲ್ಲ, ಮಲಮಾಸ ಅಲ್ಲಿ ನಿಯಾಮಕರು ಯಾರೂ ಇಲ್ಲದೆ ಇರೋದ್ರಿಂದ ಇದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಅದು ಹಾಗೆ ಇರುತ್ತೆ ಅಂತ. ಇನ್ನೂ ರೋದನೆ ಜಾಸ್ತಿ ಮಾಡ್ತಾನೆ. ಅಧಿಮಾಸ ಮಲಮಾಸ, ನನಗೆ ಜೀವನ ಬೇಡ, ನನಗೆ ಸಾವನ್ನು ಕೊಡಿ, ನನಗೆ ಯಾವುದು ಮಾಸದ ಇದೇ ಬೇಡ, ನನಗೆ ಸಂಪರ್ಕವೇ ಬೇಡ ಅಂತ ಹೇಳಿ ರೋದನೆ ಮಾಡ್ತಾನೆ. ಆಗ ಪುರುಷೋತ್ತಮ ನಾಮಕ ಪರಮಾತ್ಮನಿಗೆ ಕರುಣೆ ಬರುತ್ತೆ. ನೀನು ರೋದನೆ ಮಾಡಬೇಡ, ಏನಾದರೂ ಒಂದು ಪರಿಹಾರ ಇದ್ದೇ ಮಾಡೋಣ. ಈ ಮಾಸವನ್ನು ತ್ಯಜಿಸಿದಾರಲ್ವ ಎಲ್ಲರೂ, ಮಲಮಾಸ ಅಂತ ಹೇಳಿ ದೂರ ಇಟ್ಟಿದ್ದಾರಲ್ವ, ಎಲ್ಲದಕ್ಕಿಂತ ಶ್ರೇಷ್ಠವಾಗಬೇಕು ಇದು. ಆ ರೀತಿಯಾಗಿ ನಾನು ಮಾಡ್ತೀನಿ. ನನ್ನ ಏನು ಗುಣಧರ್ಮಗಳಿದೆ ಅದನ್ನೆಲ್ಲ ನಾನು ಈ ಮಾಸಕ್ಕೆ ತುಂಬ್ತೀನಿ. ಮತ್ತು ಈ ಮಾಸಕ್ಕೆ ನಾನೇ ನನ್ನ ಹೆಸರಿನಿಂದನೇ ಕರೆಯುತ್ತೆ, ಪುರುಷೋತ್ತಮ ಮಾಸ ಅಂತ ಹೇಳೇ ಕರೀತಾರೆ. ನಾನೇ ಇದಕ್ಕೆ ನಿಯಾಮಕನಾಗ್ತೀನಿ, ಸ್ವತಃ ನಾನೇ ಈ ಮಾಸದ ಹೆಸರನ್ನು ತಗೊಳ್ತೀನಿ. ಈ ಮಾಸದಲ್ಲಿ ಯಾರ್ಯಾರು ಯಾವ ದಾನವನ್ನು, ವ್ರತವನ್ನು, ಜಪ ಅನುಷ್ಠಾನವನ್ನು ಮಾಡ್ತಾರೆ ಅವರಿಗೆಲ್ಲ ಅಧಿಕ ಫಲವನ್ನು ಕೊಡ್ತೀನಿ, ವೈಕುಂಠ ಲೋಕವನ್ನೇ ಕೊಡ್ತೀನಿ ಅಂತ ಹೇಳಿ ಸ್ವತಃ ಪುರುಷೋತ್ತಮನೇ ಹೇಳ್ತಾನೆ. ಆಗ ಅಧಿಮಾಸಕ್ಕೆ ತುಂಬ ಸಂತೋಷ ಆಗುತ್ತೆ. ವಿಷ್ಣುವಿಗೆ ನಮಸ್ಕಾರವನ್ನು ಮಾಡ್ತಾನೆ, ಪುರುಷೋತ್ತಮನಿಗೆ ನಮಸ್ಕಾರವನ್ನು ಮಾಡ್ತಾನೆ. ರಾಧಾ ಪುರುಷೋತ್ತಮ ಅಂತ ಹೇಳಿ ಈ ಮಾಸ ನಿಯಾಮಕರು ಲಕ್ಷ್ಮಿ ಮತ್ತು ಭಗವಂತ. ರಾಧಾ ನಾಮಕಳು ಮಹಾಲಕ್ಷ್ಮೀ ದೇವಿ, ಪುರುಷೋತ್ತಮ ನಾಮಕ ಪರಮಾತ್ಮ. ಈ ಪುರುಷೋತ್ತಮ ನಾಮದಿಂದಲೇ ಈ ಮಾಸವನ್ನು ಕರೀತಾರೆ. ಈ ಮಾಸಕ್ಕೆ ತುಂಬ ಮಹತ್ವ ಬರುತ್ತೆ. ಸಾಕ್ಷಾತ್ ಭಗವಂತನೇ ತನ್ನ ಗುಣಗಳನ್ನೆಲ್ಲ ಇದರಲ್ಲಿ ಧಾರೆ ಎರೆಯೋದ್ರಿಂದ ಈ ಮಾಸಕ್ಕೆ ಹೆಚ್ಚಿನ ವಿಶೇಷ ಫಲ ಬರುತ್ತೆ. ಬೇರೆ ಅನ್ವರ್ಥವೇ ಇಲ್ಲದ ಹಾಗೆ ಈ ಮಾಸ ಕಂಗೊಳಿಸುತ್ತೆ. ಅಧಿಮಾಸಕ್ಕೆ ತುಂಬ ಸಂತೋಷ ಆಗುತ್ತೆ. ಭಗವಂತನಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ, ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಂತೋಷದಿಂದ ಅದು ಮರಳಿ ಹೋಗುತ್ತೆ. ಅನಾಥೋ ದೈವರಕ್ಷಕ ಅನ್ನೋ ಮಾತು ಈ ಅಧಿಕ ಮಾಸಕ್ಕೆ ಅನ್ವರ್ಥವಾಗಿದೆ. ನಾವು ನಮ್ಮ ಜೀವನದಲ್ಲಿ ನಮಗೆ ಯಾರೂ ಇಲ್ಲ ಅಂತ ಕೊರಗೋ ಬದಲು ಎಲ್ಲವೂ ನಮಗೆ ಭಗವಂತ ಅಂತ ಅವನಿಗೆ ನಾವು ಕಾಯ ವಾಚ ಮನಸ ಶರಣ ಆದರೆ ಆ ಸ್ವಾಮಿ ನಮ್ಮನ್ನು ಈ ರೀತಿಯಾಗಿ ಕಾಪಾಡ್ತಾನೆ. ತಾನೇ ಸ್ವತಃ ನಿಂತು ನಾನು ನಿನಗಿದ್ದೀನಿ ಅಂತ ಹೇಳಿ ಕಾಪಾಡ್ತಾನೆ. ಅರ್ಜುನನಿಗೆ ಮಾಡಿದ ಹಾಗೆ ಅರ್ಜುನ ಸಖ ನಮಗೂ ಕೂಡ ಈ ರೀತಿ ರಕ್ಷಣೆ ಮಾಡ್ತಾನೆ. ಈ ರೀತಿಯಾದಂತಹ ಅನುಸಂಧಾನ ನಮಗೆ ಬರಬೇಕು. ನಾವು ಏನೂ ಮಾಡಿದ್ರೂ ನಮಗೆ ಯಾರು ಇದ್ದರೆ ಇವರೆಲ್ಲ ಶಾಶ್ವತ ಅಲ್ಲ, ಭಗವಂತ ಒಬ್ಬನೇ ಶಾಶ್ವತ. ನಾವು ಮಾಡಿರ್ತಕ್ಕಂಥ ಫಲ ನಮ್ಮಲ್ಲಿ ನಿಂತು ದೇವರು ಮಾಡಿಸ್ತಾನೆ, ಇನ್ನೂ ಹೆಚ್ಚು ಮಾಡಿಸ್ಲಿ ಪುಣ್ಯಕರ್ಮಗಳನ್ನು ಅಂತ ಹೇಳಿ ಸ್ವಾಮಿಗೆ ನಾವು ಕಾಯ ವಾಚ ಮನಸ ಶರಣಾಗಿ ಬಿಡಬೇಕು. ಆಗ ಆ ಸ್ವಾಮಿ ನಮ್ಮಲ್ಲಿ ನಿಂತು ಮಾಡಿಸ್ತಾನೆ, ಅದರ ಫಲವನ್ನು ಕೂಡ ಕೊಡ್ತಾನೆ ಮತ್ತು ನಮಗೆ ರಕ್ಷಕನಾಗಿ ಸದಾ ಕಾಲ ನಮ್ಮನ್ನು ಕಾಯ್ತಾನೆ. ಈ ರೀತಿಯಾಗಿ ನಾವು ಅಧಿಕ ಮಾಸ ಧರ್ಮಗಳನ್ನು, ಅಧಿಕ ಮಾಸದ ಮಹತ್ವವನ್ನು ಮೊದಲು ತಿಳ್ಕೊಂಡು ಮುಂದೆ ಯಾವ ಧರ್ಮಗಳನ್ನು ಕರ್ಮಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.